ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ವಿಷಯ ಏನೆಂದರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಕುರಿತಂಥ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ನ ಸಿಲೆಬಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ALP ಸಿಲೆಬಸ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಆಫ್ CBT 2 ಅಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಎರಡು ವಿಭಾಗ ಇರ್ತವೆ. ಎರಡು ವಿಭಾಗದಾಗ ಟೋಟಲ್ ಟೈಮಿಂಗ್ 2 ತಾಸು 30 ನಿಮಿಷ ಇರುತ್ತೆ ಮತ್ತು ಕ್ವಶನ್ಸ್ 175 ಕ್ವಶನ್ ಇರ್ತಾವೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ. ಮತ್ತು ಪಾರ್ಟ್ ಎ ಒಳಗೆ 90 ಮಿನಿಟ್ಸ್ ಇರುತ್ತೆ, 100 ಕ್ವಶನ್ಸ್ ಇರ್ತವೆ. ಮತ್ತು ಪಾರ್ಟ್ ಬಿ ಒಳಗೆ 60 ಮಿನಿಟ್ಸ್ ಇರುತ್ತೆ ಮತ್ತು 75 ಕ್ವಶನ್ಸ್ ಇರ್ತಾವೆ. ಮತ್ತು ಇದಕ್ಕೆ ನೆಗೆಟಿವ್ ಮಾರ್ಕ್ ಅಂತ 1/3 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಪಾರ್ಟ್ ಎ ಒಳಗೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ ಯಾರ್ಯಾರು ಎಷ್ಟೈತೆ ಅಂತ ನೋಡೋಣ. ಎಲಿಜಿಬಲ್ ಆಗಕ್ಕೆ UR ಪ್ಲಸ್ ಆ್ಯಂಡ್ UWS 40% ಆಗಬೇಕು. ಮತ್ತು OBC ನಿಲ್ಲ 30% ಆಗಬೇಕು OBC. ಮತ್ತು SC 30%, ST 25%. ಪಾರ್ಟ್ ಎ ಒಳಗೆ ಎಷ್ಟು ಪರ್ಸೆಂಟೇಜ್ ರಿಕ್ವೈರ್ ಮಾಡ್ಯಾರಲ್ಲ ಅಷ್ಟಾಗಿ ಮಿನಿಮಮ್ 35% ತೊಗೊಂಡ್ರೆ ಪಾರ್ಟ್ ಬಿಗೆ ಕ್ವಾಲಿಫೈ ಆಗ್ಬೋದು. ಇನ್ನು ಸಿಲೆಬಸ್ ಏನೇನೈತೆ ಅದು ನೋಡೋಣ. ಪಾರ್ಟ್ ಎ ಒಳಗೆ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಒಳಗೆ ಮತ್ತು ಸಬ್ ಡಿವಿಷನ್ಸ್ಗಳು ಯಾವ್ಯಾವ ಇರ್ತಾವಂದ್ರೆ ನಂಬರ್ ಸಿಸ್ಟಮ್ ಇರುತ್ತೆ, ಬಾಡ್ಮಾಸ್ ನಿಯಮಗಳು, ಡಿಸ್ಕ್ಲೈಮ್ಸ, ಫ್ರ್ಯಾಕ್ಷನ್ಸ, LCM ಇರುತ್ತೆ, HCF, ರೇಷಿಯೋ ಆ್ಯಂಡ್ ಪ್ರೊಪರೇಷನ್ನ, ಪರ್ಸೆಂಟೇಜ, ಮೆನ್ಶೂರೆನ್ಸ್ ಇರುತ್ತೆ. ಮತ್ತು ಟೈಮ್ ಆ್ಯಂಡ್ ವರ್ಕ್ ಇರುತ್ತೆ, ಮತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇರುತ್ತೆ, ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ, ಅಲ್ಜಿಬ್ರಾ ಇರುತ್ತೆ, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ ಇರುತ್ತೆ, ಎಲಿಮಿನೇಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಸ್ಕ್ವೇರ್ ರೂಟ್ ಇರುತ್ತೆ, ಏಜ್ ಕ್ಯಾಲ್ಕುಲೇಷನ್ ಇರುತ್ತೆ, ಕ್ಯಾಲೆಂಡರ್ ಸಮಸ್ಯೆಗಳು ಇರ್ತವೆ, ಮತ್ತು ಕ್ಲಾಕ್ ಸಮಸ್ಯೆಗಳು, ಪೈಪ್ಸ್ ಆ್ಯಂಡ್ ಇಂಟ್ರೆನ್ಸಿಕ್ ಇತ್ಯಾದಿಗಳು ಮ್ಯಾಥಮೆಟಿಕ್ಸ್ ಒಳಗೆ ಇರ್ತಾವೆ. ಮತ್ತು ಜನರಲ್ ಇಂಟೆಲಿಜೆನ್ಸ್ ಒಳಗೆ ಮತ್ತು ರೀಸನಿಂಗ್ ಒಳಗೆ ಅನಾಲಿಸಿಸ್, ಅಲ್ಫಾಬೆಟಿಕ್ ಆ್ಯಂಡ್ ನಂಬರ್ ಸೀರೀಸ್ ಇರ್ತದೆ, ಕೋಡಿಂಗ, ಡಿಕೋಡಿಂಗ, ಮ್ಯಾಥಮೆಟಿಕಲ್ ಮತ್ತು ಆಪ್ರೇಷನ್ಸ್ ಇರುತ್ತೆ, ರಿಲೇಷನ್ಶಿಪ್ಸ, ಸ್ಟೈಲಿಸಮ್ ಮತ್ತು ಜುಂಬ್ಲಿಂಗ್ ಇರುತ್ತೆ, ವೆನ್ ಡಯಾಗ್ರಾಮ್ ಇರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ ಅನ್ನುವಂಥ ಸಫಿಷಿಯನ್ಸ್ ಇರುತ್ತೆ, ಕನ್ಕ್ಲೂಷನ್ ಮತ್ತು ಡಿಸಿಷನ್ ಮೇಕಿಂಗ್ ಇರುತ್ತೆ, ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸ್ ಇರುತ್ತೆ, ಎನಾಲಿಟಿಕಲ್ ರೀಸನಿಂಗ, ಕ್ಲಾಸಿಫಿಕೇಷನ್, ಡೈರೆಕ್ಷನ್ಸ, ಸ್ಟೇಟ್ಮೆಂಟ್ ಮತ್ತು ಆರ್ಗ್ಯುಮೆಂಟ್ ಆ್ಯಂಡ್ ಅಜ್ಯೂಮ್ಷನ್ ಇತ್ಯಾದಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಒಳಗಿರುತ್ತೆ. ಮತ್ತು ಬೇಸಿಕ್ ಸೈನ್ಸ್ ಆ್ಯಂಡ್ ಮತ್ತು ಇಂಜಿನಿಯರಿಂಗ್ ಅಂದ್ರೆ ದ ಬೋರ್ ಟಾಪಿಕ್ ಆ್ಯಂಡ್ ದ ಕವರ್ಡ್ ಅಂಡರ್ ದಿಸ್ ಶಾಲ್ ಬಿ ಎಂಜಿನಿಯರಿಂಗ್ ಡ್ರಾಯಿಂಗ್. ಎಂಜಿನಿಯರ್ ಒಳಗೆ ಡ್ರಾಯಿಂಗ್ಸ್ ಇರ್ತಾವಲ್ಲ, ಪ್ರೊಜೆಕ್ಷನ್ಸ, ವ್ಯೂಸ, ಡ್ರಾಯಿಂಗ್ಸ್ ಇನ್ಸ್ಟ್ರೂಮೆಂಟ್ಸ, ಲೈನ್ಸ, ಜಿಯೋಮೆಟ್ರಿಕ್ ಫಿಗರ್ಸ, ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಮತ್ತು ಯೂನಿಟ್ಸ, ಮೆಜರ್ಮೆಂಟ್ಸ, ಮಾಸ್, ವೇಟ್ ಆ್ಯಂಡ್ ಡೆನ್ಸಿಟಿ, ವರ್ಕ್ ಪವರ್ ಮತ್ತು ಎನರ್ಜಿ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ, ಹೀಟ್ ಆ್ಯಂಡ್ ಟೆಂಪ್ರೇಚರ, ಬೇಸಿಕ್ ಎಲೆಕ್ಟ್ರಿಸಿಟಿ, ಲಿವರ್ಸ್ ಆ್ಯಂಡ್ ಸಿಂಪಲ್ ಮಷೀನ್ಸ, ಮತ್ತು ಒಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ದಿ ಎನ್ವೈರನ್ಮೆಂಟ್, ಎಜುಕೇಷನ್, IT ಲಿಟ್ರೇಚರಿ, ETC ಇವೆಲ್ಲಗಳು ಸಬ್ಜೆಕ್ಟ್ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಒಳಗುತ್ತೆ. ಮತ್ತು ಪಾರ್ಟ್ ಬಿ ಸಿಲೆಬಸ್ ಪಾರ್ಟ್ ಬಿ ಒಳಗೆ ಏನಂದರೆ ಕ್ವಾಲಿಫೈ ಪರ್ಸೆಂಟೇಜ್ 35 ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಆರ್ ಕಮ್ಯುನಿಟಿ. ಎಲ್ಲರೂ ಆಲ್ಮೋಸ್ಟ್ ಕ್ವಾಲಿಫೈ ಆಗಬೇಕಂದ್ರೆ 35% ಆಗಲೇಬೇಕು ಪಾರ್ಟ್ ಬಿ ಆಗಬೇಕಂದ್ರೆ. ಸಿಲೆಬಸ್ ನೋಡಿದಂಗೆ ಮತ್ತು ಎಕ್ಸಾಮ್ ಯಾವಾಗ ಐತೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ 19/3/2020 ಎಕ್ಸಾಮ್ ಐತೆ ನೋಡ್ರಿ ಇದು. ಥ್ಯಾಂಕ್ ಯು. ಯಾರು ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ